ನಮಸ್ತೆ, ನನ್ನ ಹೆಸರು ಪ್ರಿಯಾ. ಈ ಭೂಮಿಗೆ ಬಂದ ದಿವಸ ಇವತ್ತು ನನಗೆ ನಾನು ನೆಟ್ಟಿದ್ದ ದುಂಡ್ಮಲ್ಗೆ ಗಿಫ್ಟಾಗಿ ಸಿಕ್ಕಿದೆ. ಸೊ ಈ ದಿನನ ಸ್ವಲ್ಪ ಸ್ಪೆಷಲಾಗಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನಿಬ್ಬರು ಮಕ್ಕಳು ಕರ್ಕೊಂಡು ಹೊರಟೆ. ತುಂಬ ದಿನ ಆಗೋಗಿದೆ ನನಗೋಸ್ಕರ ಏನಾದರೂ ಟೈಮ್ ಸ್ಪೆಂಡ್ ಮಾಡಿ. ತುಂಬ ಬರೀ ಮಕ್ಕಳು, ಮನೆ, ಏನಾದರೂ ಶಾಪಿಂಗ್ ಇದ್ದರೆ, ನೆಸೆಸಿಟಿ ಇದ್ದರೆ ಮಾತ್ರ ಮನೆಯಿಂದ ಆಚೆ ಹೋಗೋ ಥರ ಆಗಿಬಿಟ್ಟಿದೆ. ಬಟ್ ಇವತ್ತು ನನ್ನ ಮಕ್ಕಳ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ, ರಿಫ್ರೆಶ್ ಆಗೋಣ ಅಂತ ಹೇಳಿ ಹೊರಟೆ. ನನ್ನ ಹಸ್ಬೆಂಡ್ ಸ್ವಲ್ಪ ಕೆಲಸದ ನಿಮಿತ್ತ ಬ್ಯುಸಿ ಆಗಿದ್ದರು. ಸೊ ಅವ್ರು ಹೇಳಿದರು, ನಂಗೆ ಆಗೋದಿಲ್ಲ, ನೀವೇ ಎಲ್ಲಾದರೂ ಹೋಗಿ ಬನ್ನಿ ಅಂತ. ಸೊ ನಾವೇ ಹೊರಟ್ವಿ. ಅದೇ ರೀತಿಯಾಗಿ ನಾನು ಪ್ರತಿ ವರ್ಷ ನನಗೆ ಮೋಟಿವೇಟ್ ಆಗಲಿ ಅಂತ ಹೇಳಿ ಹೇರ್ ಕಟ್ ಮಾಡಿಸ್ತೀನಿ. ಅದರಿಂದ ನಾನು ಸ್ವಲ್ಪ ಯಂಗರಾಗಿ ಕಾಣೋ ಥರ ಅನಿಸುತ್ತೆ. ಇನ್ನೂ ಟೈಮ್ ಇದೆ, ಏನಾದರೂ ಸಾಧಿಸೋ ಅನ್ನೋ ರೀತಿಯಲ್ಲಿ ಪ್ರಯತ್ನ ಪಡ್ತಾ ಇದ್ದೀನಿ. ಏನಾದರೂ ಆಗ್ಬೋದಾ ನನ್ನ ಲೈಫಲ್ಲೂ ಅಂತ. ನನ್ನ ಮಕ್ಕಳು ಇಷ್ಟೋ ತನಕ ತುಂಬ ಪೇಷನ್ಸಿಂದ ವೆಯ್ಟ್ ಮಾಡಿದರು. ಸೊ ಅವರಿಗೆಲ್ಲ ಟ್ರೀಟ್ ಕೊಡ್ಸೋಣ ಅಂತ ಹೇಳಿ ಅವ್ರ ಫೇವ್ರೆಟ್ ಜಾಗ ಪಬ್ಬಾಸಿಗೆ ಕರ್ಕೊಂಡು ಹೊರಟಿದ್ದೀನಿ. ನಾನು ಚಿಕ್ಕವಳಾಗಿರ್ಬೇಕಾದ್ರೆ ಸರ್ಗೆ ಚಾಕ್ಲೇಟ್ ಕೊಡಲಿಕ್ಕೆ ಅಂತ ಹೋಗಿದ್ದೆ, ನಮ್ಮ ಕ್ಲಾಸ್ ಸರ್ ಒಬ್ಬರಿಗೆ. ಅವ್ರು ಹೇಳಿದ್ದು, ನಿನ್ನ ಆಯಸ್ಸು ಕಡಿಮೆ ಆಗ್ತಿದೆ, ಅದಕ್ಕೋಸ್ಕರ ಚಾಕ್ಲೇಟ್ ಕೊಡೋಕ್ಕೆ ಬಂದಿದೆಯಾ ಅಂತ. ಏನಾದರೂ ಮಾಡಬೇಕಲ್ವಾ ಸಾಧನೆ ಅಂತ. ಆ ಥರ ಮೋಟಿವೇಶನ್ ಲೆಕ್ಚರ್ ತುಂಬಾ ಕೊಟ್ಬಿಟ್ರು ಅವತ್ತು. ಸ್ವಲ್ಪ ಅನ್ನಿಸ್ತು ಹೌದಲ್ಲ ಅಂತ ಹೇಳಿ. ಬಟ್ ನಾವು ಅದನ್ನು ಉಲ್ಟಾ ತೊಗೊಳೋರು. ಇನ್ನೂ ಟೈಮ್ ಇದೆ, ಏನಾದರೂ ಮಾಡೋಂತೆ ಅನ್ನೋ ರೀತಿಯಲ್ಲಿ. ಸೊ ಪ್ರಯತ್ನ ಅಂತೂ ಪಡ್ತಾನೇ ಇದ್ದೀನಿ. ಏನಾದರೂ ಆಗ್ಬೋದಾ ಹೊಸದು ಅಂತ ನೋಡೋಣ. ಸೊ ಮಕ್ಕಳಿಗೆಲ್ಲ ಐಸ್ ಕ್ರೀಮ್ ತಿನ್ನಿಸ್ಕೊಂಡು ಅವ್ರ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದೆ. ತುಂಬ ದಿನದ ನಾವು ಬಂದಿದ್ದು ಭಾರತ್ ಮಾಲ್ಗೆ, ಮಂಗಳೂರಲ್ಲಿರುವಂಥ ಲಾಲ್ಬಾಗ್ ಹತ್ತಿರದಲ್ಲಿ ಇರುವಂಥ ಗೋರ್ಮೆಂಟ್ ಬಸ್ ಸ್ಟಾಪ್ ಆಪೋಸಿಟಲ್ಲಿರೋದು. ಇಲ್ಲಿ ಪಬ್ಬಾಸ್ ಇದೆ ಭಾರತ್ ಮಾಲಲ್ಲಿ. ಇಲ್ಲಿ ಎಲ್ಲ ರೀತಿಯಾದ ತಿಂಡಿ ಎಲ್ಲ ಸಿಗುತ್ತೆ, ಸ್ನ್ಯಾಕ್ಸ್ ಐಟಮ್ ಸಿಗುತ್ತೆ. ತುಂಬ ಹೈಜೀನ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಇಲ್ಲಿ ಯಾವಾಗೂ ಕಂಪಲ್ಸರಿ ಬರ್ತಾ ಇರ್ತೀವಿ. ಅಲ್ಲೇ ಮೇಲ್ಗಡೆ ಕಿಡ್ ಝೋನ್ ಇತ್ತು. ಸೊ ಮಕ್ಕಳನ್ನ ಆಟಾಡ್ಸ್ಕೊಂಬರೋಣ ಅಂತ ಹೋದ್ವಿ. ಬಟ್ ಅವ್ರ ಏಜ್ ಗ್ರೂಪಿಗೆ ತಕ್ಕಂಗೆ ಯಾವುದೋ ಅಷ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಗೇಮ್ ಇರಲಿಲ್ಲ. ಹೋಗಿದ್ದೀವಲ್ಲ ಅಂತೇಳಿ ಒಂದು ಅರ್ಧ ಗಂಟೆ ಆಟ ಆಡಿ ಬಂದ್ವಿ. ಇದು ಬೇರೆ ಮೋಟರ್ ಕೆಟ್ಟೋಗಿತ್ತು. ನನ್ನ ಚಿಕ್ಕ ಮಗನಿಗೆ, ಅವನಿಗೆ ಸೈಕ್ಲಿಂಗ್ ಅಂದರೆ ತುಂಬ ಇಷ್ಟ. ಅದ್ರ ಮೇಲೆ ಕೂತ್ರೆ ಅದು ತಿರುಗ್ತಾ ಇತ್ತು. ಬಟ್ ಅದೇನೋ ಹಾಳಾಗಿತ್ತಂತೆ. ಸೊ ಹೋಗಿದ್ದೀವಲ್ಲ ಅಂಥೇಳಿ ಒಂದು ಅರ್ಧ ಗಂಟೆ ಟೈಮ್ ಪಾಸ್ ಮಾಡಿಬಿಟ್ಟು ಆಚೆ ಬಂದ್ವಿ. ಈ ವರ್ಷ ನಾನು ಈ ರೀತಿಯಾಗಿ ಸಿಂಪಲ್ಲಾಗಿ ನಾನು ಬರ್ಡೇ ಸೆಲೆಬ್ರೇಷನ್ ಮಾಡಿಕೊಂಡೆ. ಪ್ರತಿ ವರ್ಷ ಒಂದೊಂದು ರೀತಿಯಲ್ಲಿ ಹೊಸ ರೀತಿಯಲ್ಲಿ ಇರೋದು. ನನ್ನ ಹಸ್ಬೆಂಡ್ ಕೂಡ ಜೊತೆ ಇರ್ತಿದ್ರು. ಬಟ್ ಈ ವರ್ಷ ಅವರು ಕೆಲಸದಲ್ಲಿ ಬ್ಯುಸಿ ಇರೋದ್ರಿಂದ ನಾವು 3 ಜನ ನಮ್ಮ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ನಾವು ನಮಗೋಸ್ಕರ ಟೈಮ್ ಕೊಟ್ಟಾಗ ಅಲ್ಲಿ ಒಂದು ರಿಫ್ರೆಶ್ಮೆಂಟ್, ಹೊಸ ಅನುಭವ ಎಲ್ಲ ಆಗುತ್ತೆ. ಸೊ ಇಷ್ಟ ಆಗಿತ್ತು.